ಗಾಯ್ಸ್ ನಮ್ಮೂರು ಮುದೋಡಸಳ್ಳಿ ಅಂತ ಕೋಲಾರ ಹತ್ರ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯ ನೀರು ಲೇಕು ಏನೂ ಇಲ್ಲ. ಸೊ ನಾವು ಬೋರ್ವೆಲ್ಲಿಂದನೇ ಜೀವನ ಮಾಡೋದು, ಕೃಷಿ ಮಾಡೋದು. ಇದು ನಾಟಿ ಬಾಳೆಹಣ್ಣು ಗಿಡ. ಸೊ ಗಾಯ್ಸ್ ನಾವು IT ವರ್ಕ್ ಮಾಡೋದು ಇಬ್ರು. ಸೊ ಆದರೂ ನಮಗೆ ಈ ಪರಿಸರದ ಜೊತೆ ಇಲ್ಲೇ ಕಾಲ ಕಳಿಬೇಕು ಅಂತ ಇಷ್ಟ. ಹಂಗಾಗಿ ವೀಕೆಂಡಲ್ಲಿ ನಮ್ಮ ಫಾರ್ಮ್ಗೆ ಬಂದುಬಿಡ್ತೀವಿ. ಇವತ್ತು ನಮ್ಮ ಮಾವಿನ ತೋಟಕ್ಕೆ ಬಂದಿದ್ದೀವಿ. ಸೊ ನಮ್ಮ ಮಾವಿನ ತೋಟದ್ದು ಫಾರ್ಮ್ ಎಲ್ಲ ಫುಲ್ ತೋರಿಸ್ತೀನಿ ನಿಮಗೆ. ಸೊ ಏನೇನು ಬೆಳೆದಿದ್ದೀವಿ ನಮ್ಮ ಮಾವಿನ ತೋಟದಲ್ಲಿ. ಈಗ ಸೀಸನ್ನು ಮಾವಿನಕಾಯಿ ಬೇರೆ ಬಿಟ್ಟಿದೆ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಗೈಸ್. ಇದು ನೋಡಿ ಮಲ್ಲಿಕಾ ಅಂತ ಗಿಡ. ಸೊ ನಮ್ಮ ತೋಟದಲ್ಲಿ ಬರೀ ಎರಡೇ ಗಿಡ ಇದೆ ಇದು. ಸೊ ಇದು ಕಾಯಿ ಬಿಟ್ಟಿದೆ. ಸೊ ಇದು ಸಖತ್ತು ವಾಟೆ ಸಣ್ಣ ಬರುತ್ತೆ ಫುಲ್ಲು. ಕಾಯಿ ಇನ್ನೂ ದಪ್ಪ ಆಗಬೇಕು, ಇನ್ನೂ ದಪ್ಪ ಆಗುತ್ತೆ. ಬನ್ನಿ ನೋಡಿ, ಸುತ್ತ ನೋಡಿ ಯಾವ ಥರ ಇದೆ. ಸೊ ನೋಡಿ, ಸೊ ಇದು ಸಖತ್ ಟೇಸ್ಟು. ಸೊ ಇದು ಸುಮಾರು ರೈತರಿಗೇ ಒಂದು ಟನ್ನಿಗೆ 20,000 ರಿಂದ 60,000 ಹೋಗುತ್ತೆ ರೇಟು. ಸೊ ಹೊರಗಡೆ ಅಂಗಡಿಗಳಲ್ಲೆಲ್ಲ 100 ರೂಪಾಯಿ kg. ಸೊ ಆದರೂ ನೋಡ್ತಾ ಇರ್ಬೋದು ನೀವು, ಕಾಯೆಲ್ಲ ಸ್ವಲ್ಪ ಕಡಿಮೆ ಇದೆ ಈ ಸರಿ. ಸೊ ಹೋದ ಸರಿ ಚೆನ್ನಾಗಿ ಬಿಟ್ಟಿತ್ತು, ಈ ಸರಿ ಸ್ವಲ್ಪ ಫಸಲು ಕಡಿಮೆ ಇದೆ. ಸೊ ಯೂಶ್ವಲಿ ಮಾವಿನ ತೋಪಲ್ಲಿ ಹಂಗಾಗುತ್ತೆ. ಸೊ ಒಂದು ವರ್ಷ ಚೆನ್ನಾಗಿ ಫಸಲು ಬಂದರೆ ಇನ್ನೊಂದು ವರ್ಷ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನಮ್ಮದ್ರಲ್ಲಿ ತುಂಬ ತೋತಾಪುರಿ ಬೆಂಗಳೂರು ಅಂತಾರಲ್ವ, ಅದೇ ಜಾಸ್ತಿ ಇರೋದು. ಸೊ ಕೆಲವು ಗಿಡಗಳು ಮಾತ್ರ ನಾವು ತಿನ್ನೋಕ್ಕೆ ಅಂತ ಮಲ್ಲಿಕಾ ಬೇನಿಷ ಹಾಕ್ಕೊಂಡಿದ್ದೀವಿ. ಸೊ ಬನ್ನಿ, ಇದು ನೋಡಿ. ಸೊ ಈ ಗಿಡ ಇದೆಯಲ್ಲ, ಇದು ಬೇನಿಷ. ಸೊ ಆದರೂ ಏನೋ ಎಲ್ಲ ರೋಗ ಬಂದುಬಿಟ್ಟಿದೆ. ಸೊ ಎಲ್ಲ ಬ್ಲ್ಯಾಕ್ ಮಚ್ಚ ನೋಡ್ಬೋದು ನೀವು. ಸೊ ಯೂಶ್ವಲಿ ಈ ಥರ ಬರಬಾರ್ದು. ಈ ಥರ ಬಂದರೆ ಅಷ್ಟು ಮಾರ್ಕೆಟಿಂಗಲ್ಲಿ ಅಷ್ಟು ಚೆನ್ನಾಗಿ ಹೋಗಲ್ಲ, ಅಷ್ಟು ರೇಟ್ ಕೊಡಲ್ಲ. ಆದರೂ ಇದು ಸಹ ಹಣ್ಣು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇದಕ್ಕೆಲ್ಲ ಮದ್ದೊಡಿಬೇಕು. ಆದರೂ 2 ಸಲ ಮದ್ದೊಡೆದಿದ್ವಿ, ಆದರೂ ಸಹ ಹಿಂಗಾಗಿದೆ. ಸೊ ಏನೋ ಮನೆಗೆ ತಿನ್ನೋದಕ್ಕೆ ಯೂಸ್ ಮಾಡ್ಕೋಬೋದು ಇದು. ಸೊ ಇದು ಬೇನಿಷ ಬಾಗೇನಪಲ್ಲಿ ಅಂತ ಕರೀತಾರೆ. ಗೈಸ್ ಇದು ನೋಡಿ ತೋತಾಪುರಿ ಮರ. ಸೊ ತುಂಬ ನಮ್ಮದು ಇರೋದು ತೋತಾಪುರಿ ಬೆಂಗಳೂರ ಅಂತ ಕರೀತಾರೆ ನಮ್ಮ ಕಡೆ. ಸೊ ಈ ಮರಗಳೇ. ಸೊ ನೀವು ಅನ್ಕೊಂತಿರ್ಬೋದು ಇದು ರೇಟ್ ಕಡಿಮೆನೇ, ಆದಷ್ಟು ಒಂದು 20,000 ಟನ್ನಿಗೆ ಹೋಗುತ್ತೆ. ಆದರೆ ಹೋದ ವರ್ಷ ಬರೀ 5 ರೂಪಾಯಿ kg ಹೋಗಿತ್ತು. ಅಂದರೆ ಟನ್ನು 1,000 kgಗೆ ಬರೀ 5,000 ರಿಂದ 6,000 ರೂಪಾಯಿ. ಸೊ ಕೀಳೋದಕ್ಕೆ ಟ್ಯಾಕ್ಟ್ರ್ ಲೋಡ್ಗೆ ಅಷ್ಟಕ್ಕೇ ಸರಿ ಹೋಗುತ್ತೆ. ಹೋದ ವರ್ಷ ಎಲ್ಲ ರೈತರಿಗೂ ತುಂಬ ಲಾಸ್ ಆಗಿಬಿಟ್ಟಿದೆ ಮಾವಿನಕಾಯಲ್ಲಿ. ಈ ಸರಿ ನೋಡಬೇಕು ಏನು ರೇಟ್ ಆಗುತ್ತೆ, ಯಾವ ಥರ ಸಿಗುತ್ತೆ ಅಂತ. ಬಟ್ ನೀವು ಅನ್ಕೊತಿರ್ಬೋದು ಯಾಕೆ ಎಲ್ಲ ತೋತಾಪುರಿ ಹಾಕಿದ್ದಾರೆ, ಇನ್ನೂ ಒಳ್ಳೆ ಕಾಯಿ, ಒಳ್ಳೆ ರೇಟ್ ಇರೋ ಕಾಯಿ ಇದೆಯಲ್ಲ, ಯಾಕೆ ಅದು ಹಾಕಿಲ್ಲ ಅಂತ. ಅದು ಈಗ ಮಲ್ಲಿಕಾ ಬೇನಿಷ ಇದೆಲ್ಲ 1 ವರ್ಷ ಕಾಯಿ ಬಿಟ್ಟರೆ ಇನ್ನೊಂದು ವರ್ಷ ಕಾಯಿ ಬಿಡಲ್ಲ. ಟನ್ನೇಜಲ್ಲೂ ಸಹ ಅಷ್ಟೇ. ಸೊ ಅದು ಒಂದು ಮರಕ್ಕೆ 100 kg ಕಾಯಿ ಬಂದರೆ ಇದು ಒಂದು 200 kg ಕಾಯಿ ಬರುತ್ತೆ. ಹಂಗಾಗಿ ಡಿಸೈಡ್ ಮಾಡಿ ನಾವು ಎಲ್ಲ ತೋತಾಪುರಿ ಹಾಕಿದ್ದೀವಿ. ಸೊ ನೋಡೋಣ ಈ ಸಲ ಹೆಂಗೆ ರೇಟ್ ಆಗುತ್ತೆ ಗೊತ್ತಿಲ್ಲ. ಹೋದ ಸಲ ಅಂತೂ ತುಂಬ ಫ್ಲಾಪ್ ಆಗಿಬಿಟ್ಟಿತ್ತು. ಸೊ ಇದು ನಮ್ಮ ಬೋರ್ವೆಲ್ಲು ನಮ್ಮ ತೋಟದಲ್ಲಿ. ಸೊ ಇದು 800 ಅಡಿ ಇದೆ ಸುಮಾರು. ಸೊ 800 ಅಡಿಲಿ ನೀರು ಸಿಕ್ಕಿದೆ. ಸೊ ಇದು ಆ್ಯಕ್ಚುಲಿ ನಿಂತೋಗಿತ್ತು ಒಂದು ಟೈಮಲ್ಲಿ. ಸೊ ಇವಾಗ ಮತ್ತೆ ನೀರು ಬರ್ತಾಯಿದೆ. ಮುದ್ವಾಡಿ ಕೆರೆಗೆ ನೀರು ಬಿಟ್ಟರು. ಸೊ ಕೆರೆಯಲ್ಲಿ ನೀರು ಇರೋಷ್ಟು ದಿನ ಯಾವುದೇ ಕಾರಣಕ್ಕೆ ನಿಲ್ದಿರ ಇದರಲ್ಲಿ ನೀರು ಬರುತ್ತೆ. ಸೊ ನಮ್ಮ ತೋಟ ಎಲ್ಲ ಈ ಬೋರ್ವೆಲ್ ಮೇಲೇ ನಡೀತಾ ಇದೆ ಈಗ. ಸೊ ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ ಗೈಸ್. ಇದು ನೋಡಿ ವಿಷ್ಣು ಮನೆ ಅಂತ ಕರೀತಾರೆ ನಮ್ಮ ಕಡೆ. ಸೊ ಈಗ ಬೋರ್ವೆಲ್ ಎಲ್ಲ ಇರುತ್ತಲ್ವ, ಅದಕ್ಕೆ ಸ್ಟಾರ್ಟರು ಮತ್ತು ಈಗ ಕೃಷಿ ಸಾಮಗ್ರಿಗಳೇನೇನಿದೆ ಅದನ್ನೆಲ್ಲ ಈ ಮನೆಯಲ್ಲಿ ಎತ್ತಿಕೊಂತೀವಿ. ಸೊ ಬನ್ನಿ ತೆಗಿಯೋಣ, ಓಪನ್ ಮಾಡಿ ಅದರಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಕೀ ತಗೊಂಬಂದಿದ್ದೀನಿ ಬನ್ನಿ ಗೈಸ್. ನೋಡಿ ಇದು ನಮ್ಮ ತಾತನ ಕಾಲದಲ್ಲಿ ಕಟ್ಟಿರೋ ವಿಷ್ಣು ಮನೆ.
ಫುಲ್ ಧೂಳಾಗ್ಬಿಟ್ಟಿದೆ. ಅಷ್ಟು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ನಾನು ಮುಂಚೆನೇ ಹೇಳ್ದಂಗೆ ನಾವು ಐ ಟಿಲಿ ಇರೋದು, ವೀಕೆಂಡಲ್ಲಿ ಬರ್ತೀವಿ ಇಲ್ಲಿ. ನಮ್ಮದು ಕೃಷಿ ಹೊಂಡ ಇದೆ. ಸೊ ಕೃಷಿಗೆ ಅಂತ ಕೃಷಿ ಹೊಂಡ ಮಾಡ್ತಿದ್ದೀವಿ. ಸೊ ಬನ್ನಿ, ನೀರು ಹಚ್ಚುತ್ತಾ ಇದೆ ಆಲ್ರೆಡಿ. ಸೊ ನೋಡಿ, ಇದು ಸಬ್ ಮೋಟ್ರಿಗೆ ಇಟ್ಟಿದ್ದೀವಿ. ಕರೆಂಟ್ ಇದೆ, ಈಗ ನಮ್ಮ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇದೆ. ಸೊ ನೋಡಿ ಹೇಗಿದೆ ನಮ್ಮ ಕೃಷಿ ಹೊಂಡ, ತುಂಬ ಆಳ ಇದೆ. ಒಂದು 50 ಮೀನು ತಗೊಂಡು ಬಿಟ್ಟಿದ್ವಿ. ಸೊ ಕಳ್ಳರು ಎಲ್ಲ ಬಂದು ಹಿಡ್ಕೊಂಡು ಹೋಗ್ಬಿಟ್ರು. ಈಗ 2 ಮೀನಿದೆ. ಗೈಸ್ ನೋಡಿ, ಇದು ಹಾವು ಪೊರೆ ಬಿಟ್ಟಿರೋದು. ಸೊ ಈ ಪೊರೆನೇ ಇಷ್ಟಿದೆ ಅಂದರೆ ಇನ್ನು ಹಾವು ಎಷ್ಟಿರಬೇಡ. ಸೊ ಯಾವುದೋ ದೊಡ್ಡ ಹಾವು, ಈ ಪೊರೆ ಏನು ವಿಷ ಇರಲ್ಲ. ಸೊ ಹಾವು ಯೂಶ್ವಲಿ ಅವಾಗವಾಗ ಬೇಸಿಗೆಗಾಲಕ್ಕೆ ಪೊರೆ ಬಿಡ್ತಾ ಇರುತ್ತೆ. ಸೊ ನೋಡಿ ಹೆಂಗಿದೆ ಪೊರೆನೇ ಶೇಪು. ಸೊ ತೋಟ ಹತ್ರ ಬಂದಾಗ ನಾವು ಮಕ್ಕಳ ಜೊತೆ ಬರ್ತೀವಿ. ಸೊ ಹುಷಾರಾಗಿರ್ಬೇಕು. ನನ್ನ ಚಿನ್ನಿಗೆ ಪೊರೆ ಡಿಸೈನ್ ಇಷ್ಟ ಆಗ್ಬಿಟ್ಟು ಎತ್ಕೊಂಡ್ಲ ಅಂತ ಕೇಳ್ತಾ ಇದೆ. ಸೊ ಇದು ನೋಡಿ ಜಾಗ, ಲಾಸ್ಟ್ ಟೈಮು ಉಂಡೆ ಕೋಳಿ ಮಾಡಿದ್ದು ಜಾಗ. ಸೊ ಇಲ್ಲೇ ಮಾಡಿದ್ದು ನಾವು ಉಂಡೆ ಕೋಳಿ. ಸೊ ನಾವು ಮಕ್ಳಿಗೂ ಸಹ ಪರಿಸರದ ಜೊತೆ ಬೆಳೆಸ್ಬೇಕು ಅಂತ ಇಷ್ಟ. ಹಂಗಾಗಿ ಈ ತೋಟನ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಹಲವಾರು ರೀತಿಯ ಹಣ್ಣಿನ ಗಿಡಗಳನ್ನು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೆಂಗಾಗುತ್ತೆ. ನಿಮ್ಮ ಜೊತೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀವಿ. ಸೊ ಗೈಸ್, ಹೊಸದಾಗಿ ರೀಸೆಂಟಾಗಿ 4 ಬಾಳೆ ಗಿಡ ಹಾಕಿದ್ದೀವಿ. ಸೊ ಇದರಲ್ಲಿ 2 ಪುಟ್ಟ ಬಾಳೆ, 2 ಏಲಕ್ಕಿ ಅಂತಾರಲ್ವ ಅದು, ಹಾಗಾಗಿ ಹಂಗೆ 2 ದೊಡ್ಡ ಬಾಳೆಹಣ್ಣು ಗಿಡ ಹಾಕಿದ್ದೀವಿ. ಸೊ ಇದನ್ನು ನಮ್ಮ ಮಾವನ ಮನೆ ಗುಬ್ಬಿಯಿಂದ ತಗೊಂಬಂದು ಹಾಕಿದ್ದೀವಿ. ಸೊ ಅಲ್ಲಿ ಹೋದಾಗ ತಿಂದು ತುಂಬ ಟೇಸ್ಟ್ ಇತ್ತು ಬಾಳೆಹಣ್ಣು, ಹಾಗಾಗಿ ಅಲ್ಲಿಂದನೇ ಅವ್ರ ತೋಟದಿಂದ ಹಗ್ಸ್ಕೊಂಬಂದು ಹಾಕಿದ್ದೀವಿ. ಸೊ ಇದೆಲ್ಲ ಚೆನ್ನಾಗಿ ಆಗಿ ಇದಾದರೆ ಹೊರಗಡೆ ಬರೋ ಕಂದುಗಳನ್ನ ತುಂಬ ಇನ್ನೂ ತೋಟಕ್ಕೆ ಫುಲ್ಲು ಹಬ್ಸ್ತೀವಿ. ಸೊ ನೋಡೋಣ ಹೆಂಗಾಗುತ್ತೆ. ಸೊ ಇದು ನೋಡಿ, ಆಲ್ರೆಡಿ ಬಾಳೆಹಣ್ಣು ಬಿಟ್ಟಿದೆ. ಸೊ ಇದು ನಾಟಿ ಬಾಳೆಹಣ್ಣು ಗಿಡ. ಸೊ ಇದ್ರ ಟೇಸ್ಟು ಏಲಕ್ಕಿ ಥರ ಬಾಳೆಹಣ್ಣು ನೋಡೋಕ್ಕಿದ್ರೂ ಸ್ವಲ್ಪ ಹುಳಿ ಬರುತ್ತೆ. ಸೊ ಇದು ಸಹ ಒಳ್ಳೆಯದು ಹೆಲ್ತ್ಗೆ, ಆದರೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ನೋಡಿ, ಇಲ್ಲೊಂದು ಹಾಕಿದ್ದೀವಿ ಬಾಳೆ ಗಿಡ. ಸೊ ಇದು ತೆಂಗಿನ ಗಿಡ ರೀಸೆಂಟಾಗಿ ಹಾಕಿದ್ದು. ಸೊ ಈ ನಮ್ಮ ಮಂಜಣ್ಣ ಅವ್ರ ಪಾಟಲ್ಲಿ ಮನೇಲಿ ಹಾಕಿಕೊಂಡಿದ್ರು. ಸೊ ಅವರು ಕೊಟ್ಟರು, ನಾವು ಆಯಿತು ನಮ್ಮ ತೋಟದಲ್ಲಿ ಹಾಕ್ತೀವಿ ಕೊಡಿ ಮಂಜಣ್ಣ ಅಂತ ಇಸ್ಕೊಂಬಂದು ಹಾಕಿದ್ದೀವಿ. ಸೊ ಇನ್ನೇನು 2 ವರ್ಷ ಆಯಿತು ಇದು ಹಾಕಿ. ಸೊ ಈಗ ಚೆನ್ನಾಗಿ ನೀರು ಗೊಬ್ಬರ ಕೊಡ್ತಾಯಿದ್ದೀವಿ. ನೋಡಿ, ಇದು ಒಂದು ಡ್ರಿಪ್ ಪೈಪ್ ಹಾಕಿದ್ದೀವಿ ಇದಕ್ಕೆ. ಸೊ ನೀರಿಗೆ, ಸೊ ನಾವು ಇಲ್ಲಿರಲ್ಲ ಅಲ್ವಾ, ನೀರು ಹಾಕೋಕ್ಕಾಗಲ್ಲ. ಹಂಗಾಗಿ ಸೊ ಬೋರ್ವೆಲ್ಲಿಂದ ಕನೆಕ್ಟ್ ಮಾಡಿ ಒಂದು ಡ್ರಿಪ್ ಪೈಪ್ ಹಾಕಿದ್ದೀವಿ. ಸೊ ಇದು ನುಗ್ಗೆ ಗಿಡ ಕಡ್ಡಿ ಹಾಕಿದ್ದೀವಿ. ಸೊ ಆ ಕಡೆ ತೋರಿಸ್ತೀನಿ ನಿಮಗೆ, ನುಗ್ಗೆ ಗಿಡ ಹಾಕಿರೋದು ಇದೆ. ಸೊ ಅದರದ್ದೇ ಕಡ್ಡಿ ಹೊಡ್ಕೊಂಬಂದು ಇನ್ನೊಂದು ಕಡೆ ಹಾಕಿದ್ದೀವಿ. ಸೊ ಇದು ನಾನು ಚಿಕ್ಕ ಹುಡುಗ ಇದ್ದಾಗ ಹಾಕಿದ ತೆಂಗಿನ ಮರ. ಸೊ ಅದು ಬೆಳ್ಕೊಂಡು ಹೋಗ್ಬಿಡ್ತು ಮೇಲೆ. ಸೊ ಈಗೂ ಕಾಯಿ ಬಿಡ್ತಾ ಇದೆ, ಆದರೆ ಕಡಿಮೆ ಆಗಿದೆ. ಸೊ ಇದು ಈ ಮರದ ಜೊತೆ ಇನ್ನೂ 2 ಮರ ಹಾಕಿದ್ವಿ. ಸೊ ಅವಾಗ ನಾವು ಚಿಕ್ಕವರು 3 ಜನ ಮಕ್ಕಳು ನಾವು. ಸೊ ಒಬ್ಬೊಬ್ರು ಒಂದೊಂದು ಮರಕ್ಕೆ ಹೆಸರು ಇಟ್ಕೊಂಡ್ವಿ. ಆ ಮರ ನೋಡ್ಕೊಳೋ ಜವಾಬ್ದಾರಿ ನಮ್ಮದು ಅಂತ. ನನ್ನ ತಮ್ಮ, ನನ್ನ ತಂಗಿ ಅವರಿಬ್ಬರದು ಮರ ಅಲ್ಲಿತ್ತು. ಸೊ ಇವಾಗಿಲ್ಲ. ಸೊ ನನ್ನ ಮರ ಹಂಗೆ ಉಳ್ಕೊಂಡಿದೆ, ಅವರಿಬ್ಬರದು ಮರ ಹೋಗ್ಬಿಡ್ತು ಸ್ವಲ್ಪ ದಿನ ಆದಮೇಲೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ದೊಡ್ಡ ಬಾಳೆಹಣ್ಣು ಗಿಡ. ಸೊ ಅವಾಗ ಹೇಳ್ದಂಗೆ 2 ದೊಡ್ಡ ಬಾಳೆಹಣ್ಣು ಹಾಕಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮಾವನ ಮನೆಯಲ್ಲಿ, ಅದಕ್ಕೆ ಅದೇ ಬ್ರೀಡ್ನ ತಗೊಂಡು ಹಾಕಿದ್ದೀವಿ. ಸೊ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಇದು ನಮ್ಮ ನೈಬರು. ಸೊ ಅವ್ರದ್ದು ವೀಳ್ದೆಲೆ ತೋಟ. ಸೊ ಗೈಸ್, ಇದು ನಮ್ಮ ನುಗ್ಗೆ ಮರ. ಸೊ ಈ ಸರಿ ಎಲ್ಲ ಕಟಾವು ಮಾಡಿ ಇಕ್ಕಿದ್ದೀವಿ, ಯಾಕಂದರೆ ತುಂಬ ಉದ್ದ ಬೆಳೆದ್ಬಿಟ್ಟಿತ್ತು.
ಸೊ ನುಗ್ಗೆ ಮರ ತುಂಬ ಉದ್ದ ಬೆಳೆದ್ಬಿಟ್ರೆ ಅಷ್ಟು ಕಾಯಿ ಬಿಡಲ್ಲ, ಸೊಪ್ಪು ಬಿಡಲ್ಲ. ಸೊ ಹಂಗಾಗಿ ಈ ಸರಿ ಎಲ್ಲ ನುಗ್ಗೆಕಾಯಿ ಕಿತ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಸೊ ಕಟಾವು ಮಾಡಿಕ್ಕಿದ್ದೀವಿ. ಸೊ ಈ ಸರಿ ಮಳೆಗಾಲಕ್ಕೆ ಮತ್ತೆ ಚಿಗುರು ಹೊಡೆದು ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಮಾಡೋದಿದೆ ಈ ತೋಟನ. ಸೊ ನೋಡೋಣ ಹೆಂಗಾಗುತ್ತೆ. ಈಗ ಚಿಕ್ಕ ಮಕ್ಕಳು ನಮ್ಮ ವೀಕೆಂಡೆಲ್ಲ ಅವ್ರು ನೋಡ್ಕೊಳೋದ್ರಲ್ಲೇ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲೇ ಆಗ್ತಾಯಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಟೈಮ್ ಸಿಗುತ್ತೆ ನಮಗೆ. ಸೊ ಆಗ ಈ ತೋಟನ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಸೊ ನಾವು ಮಕ್ಕಳು ಎಲ್ಲರೂ ಈ ಪರಿಸರದ ಜೊತೆ ಕಾಲ ಕಳಿತೀವಿ. ಸೊ ಇಲ್ಲಿ ನೋಡಿ, ಗೊಂಚಲು ಕಾಯಿ ಬಿಟ್ಟಿದೆ. ಸೊ ಗೈಸ್, ಮಾವಿನಕಾಯಿ ಕಿತ್ಕೊಳ್ಳೋಣ ಬನ್ನಿ. ಸೊ ಇದರಲ್ಲಿ ಹಿಂಗೆ ಜಿಡಿ ಇರುತ್ತೆ ಇಲ್ಲಿ. ಸೊ ಕೀಳುವಾಗ ಹುಷಾರಾಗಿ ಕೀಳಬೇಕು. ಸೊ ಮಕ್ಕಳಿಗೆ ಮರಿಗೆ ಜಾಸ್ತಿ ಕೀಳೋಕ್ಕೆ ಬಿಡಬಾರ್ದು. ಕಣ್ಣಿಗೆ ಎಲ್ಲ ಎಗರ್ಸ್ಕೊಂಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿ, ಈ ಥರ ಹಿಂಗೆ ಮಾವಿನಕಾಯಿ ಕೀಳೋದು ತೋರಿಸ್ತೀನಿ ನೋಡಿ. ಹಿಂಗೆ ಇಟ್ಕೊಂಡು ಸೊ ಹಿಂಗೆ ಮಾಡಬೇಕು. ಸೊ ನೋಡಿ ಚಿಮ್ತು. ಸೊ ಏನಾದರೂ ಜಿಡಿ ಇರೋದು ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಚಿಮ್ಮುತ್ತೆ. ಸೊ ನಮಗೆ ಯಾವುದೇ ರೀತಿ ಮಕ್ಕಕ್ಕಾಗಲಿ ಕಣ್ಣಿಗಾಗಲಿ ಚರ್ಮದ ಮೇಲೆ ಆಗಲಿ ಬೀಳಲ್ಲ. ಸೊ ನೋಡಿ, ಡ್ರಾಪ್ 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 ಬೀಳ್ತಾನೆ ಇದೆ ಇನ್ನು. ಸೊ ಗೈಸ್ ಬನ್ನಿ, ಇದು ಇನ್ನೊಂದು ತೋಟ ನಮ್ಮದು. ಸೊ ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರ ಆಗುತ್ತೆ. ಹಣ್ಣು ಸೊ ಇದು ಸೀಸನಲ್ಲಿ ಫಸ್ಟಲ್ಲಿ ಬರುತ್ತೆ. ಸೊ ಈಗ ಇದನ್ನು ಕಿತ್ತರೆ ಹಣ್ಣಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಿತ್ಕೊತಾ ಇದ್ದೀವಿ ಮನೆಗೆ ತಿನ್ನೋಕ್ಕೆ. ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಿಟ್ಟಿದೆ ಈ ಸರಿ ಹಣ್ಣು. ಹಾಗೆ ಅಲ್ಲಿ ನೋಡ್ತಾ ಇದ್ರಲ್ವ ನೀವು, ಬ್ಲಾಕ್ ಮಚ್ಚೆ ಹಣ್ಣು ಮೇಲೆ ಅದು ಏನೂ ಇಲ್ಲ ಈ ತೋಟದಲ್ಲಿ. ಸೊ ಇಲ್ಲಿಗೆ ನೀರಾವರಿ ಇಲ್ಲ. ಸೊ ಇದು ಹಣ್ಣು ಎಲ್ಲ ಮಳೆಗೆ ಬೆಳೆದಿರೋ ಅಂಥದ್ದು. ಸೊ ನೋಡಿ, ಕಲರ್ ಸಹ ಚೆನ್ನಾಗಿದೆ, ಫುಲ್ ಕೆಂಪಗಿದೆ. ಸೊ ಇದಿನ್ನೂ ದಪ್ಪ ಆಗುತ್ತೆ. ಗೈಸ್, ಇದು ತೋತಾಪುರಿ ಹಣ್ಣು, ಹಸಿದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ನೀವು ನೋಡಿ, 4 ಹಣ್ಣು ದಪ್ಪದ್ದು ಕಿತ್ಕೊಂಡಿದ್ದೀನಿ. ಸೊ ಗೈಸ್, ಯಾರಾದರೂ ತೋಪು ತೆಗಿಯೋರಿದ್ರೆ ಸೊ ಬನ್ನಿ, ಕೊಡ್ತೀವಿ, ವ್ಯಾಪಾರಕ್ಕಿದೆ. ಹೋದ ವರ್ಷ ಅಂತೂ ಲಾಸ್ ಆಯಿತು. ಸೊ ಈ ಸರಿ ಆದರೂ ಒಂದೊಳ್ಳೆ ರೇಟ್ ಹೋಗಲಿ. ಸೊ ಅಟ್ಲೀಸ್ಟು ಈ ಭೂಮಿಗೆ ಗೊಬ್ಬರ ಹಾಕಿದ ದುಡ್ಡಾದರೂ ಬರಲಿ. ಸೊ ಬನ್ನಿ, ವ್ಯಾಪಾರಕ್ಕಿದೆ. ಸೊ ಯಾರಾದರೂ ಒಳ್ಳೆ ರೇಟ್ ಕೊಟ್ಟರೆ ಕೊಟ್ಬಿಡ್ತೀವಿ. ಸೊ ಗೈಸ್, 1 ವಾರಕ್ಕಾಗೋಷ್ಟು ಹಣ್ಣು ಕಿತ್ಕೊಂಡಿದ್ದೀವಿ. ಸೊ ಮತ್ತೆ ಮುಂದಿನ ವಾರ ಬಂದು ಕಿತ್ಕೊಂಡು ಹೋಗ್ತೀವಿ. ಹಿಂಗನ್ನಿಸ್ತು ನಮ್ಮ ತೋಟ. ಸೊ ಇನ್ನೂ ಏನೇನು ಮಾಡ್ಬೋದು ಎಲ್ಲ ನೀವು, ನಿಮ್ಮ ಐಡಿಯಾಸ್ ಏನಿದೆ ಕಮೆಂಟ್ ಮಾಡಿ. ಸೊ ನಾವು ಸಹ ಸಾಧ್ಯ ಆದಷ್ಟು ನಮ್ಮ ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸೊ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀವಿ. ಇನ್ನಷ್ಟು ಇದೇ ರೀತಿಯ ವೀಡಿಯೋಸನ್ನು ಮಾಡ್ತಾ ಇರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸು, ವ್ಯೂವರ್ಸ್ಗೆಲ್ಲ ನಮ್ಮ ತೋಟಕ್ಕೆ ವೆಲ್ಕಮ್. ಸೊ ಈಗ ಮಾವಿನಕಾಯಿ ಸೀಸನ್ನು. ಸೊ ನಿಮಗೆ ಮಾವಿನಕಾಯಿ ಬೇಕಿದ್ರೆ ಬನ್ನಿ, ಫ್ರೀಯಾಗಿ ಕೊಡ್ತೀವಿ. ತಗೊಂಡೋಗಿ ತಿನ್ನಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ.